ಮಾಡಕ್ಕೇವಿರಲ್ಲ ಮುಂದೆ ಹೋಗಿ ಬಂದ್ಬಿಡ್ತಾವೆ ಇಲ್ಲಿ. ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಾಲೀವ್ನ ಕನ್ನಡಿಗ ಸುದರ್ಶನ್ ಮಾತಾಡ್ತಿರೋದು. ಸೊ ಬೆಳಗ್ಗೆ ಎದ್ದು ನಾನು ಮೈಸೂರಿಗೆ ಓಡಬೇಕಿತ್ತು. ಬಿಕಾಸ್ ಏನಕ್ಕಪ್ಪ ಅಂದರೆ ಕಾಲೇಜ್ಗೋಸ್ಕರ ಬಸ್ಸಲ್ಲೇ ಹೋಗ್ಬೇಕಾದ್ರೆ ಓಟ್ಸ್ ಮಾಡಿರೋದನ್ನ ತಿಂದ್ಕೊಂಡು ಚೆನ್ನಾಗಿ ಅದಾದಮೇಲೆ ಕ್ಲಾಸ್ ಕೊಡಬೇಕು ಅಂತಂದರೆ ಬೇಗ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ನಿಂತ್ಕೊಂಡೆ. ಸೊ ಬಸ್ ಬಂತು, ಹತ್ಕೊಂಡು ಅಲ್ಲಿಂದ ಕ್ಲಾಸಿಗೆ ಬಂದೆ. ಕ್ಲಾಸಿಗೆ ಬಂದಾಗ ಗೊತ್ತಾಯಿತು ಸರ್ ನಮಗೆ ಇವತ್ತು ಓದಿಸ್ತವ್ರೆ ಇಂಗ್ಲೀಷ್ನ ಅಂತ. ಸೊ ಬಾಯ್ಸ್ ಗೊತ್ತಲ್ಲ ಇಂಗ್ಲೀಷಲ್ಲಿ ಎಷ್ಟು ಪರ್ಫೆಕ್ಟು ಆ್ಯಂಡ್ ಎಷ್ಟು ಸ್ಟ್ರಾಂಗು ಅಂತ. ಸೊ ಅದಾದಮೇಲೆ ಕ್ಲಾಸ್ ಬಿಟ್ಟಿತ್ತು, ಲಂಚೆಲ್ಲ ಮಾಡ್ಕೊಂಡು ಬಂದು ಎಲ್ಲ ನಿಂತಿದ್ದೋ. ಅದಾದಮೇಲೆ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ತಲೆಹರಟೆ ಮಾಡಿಕೊಂಡು ಕ್ಲಾಸೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಹೊತ್ತು ಎಲ್ಲರೂ ಒಂದೊಂದು ಕಡೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅದಾದಮೇಲೆ ನಾನು ಹೊರಟಿದ್ದೆ ಸಬ್ಬರ್ಗೆ. ಬಟ್ ಆದರೆ ಸಬ್ಬರ್ ಫುಲ್ ರಶ್ ಇತ್ತು. ನೀವೇ ನೋಡ್ತಾ ಇದ್ದೀರಾ, ಮಂಡ್ಯಕ್ಕೆ ಎಷ್ಟು ಜನ ಹೋಗಬೇಕು ಅಂತ ಅಂದ್ಬಿಟ್ಟು. ಸೊ ಹಂಗೋ ಮಾಡಿ ಬೇರೆ ಕಡೆ ಹೋಗಿ ಎತ್ತಿ ಬಸ್ನ ಸೀಟ್ ಹಿಡಿದೇ ಕೂತ್ಕೊಂಡೆ. ಸೊ ಸೀಟ್ ಹಿಡ್ಕೊಂಡು ಕೂತ್ಕೊಂಡು ಆರಾಮಾಗಿ ಮನೆಗೆ ಹೋದ್ಮೇಲೆ ಸದ್ಯ ಮಳೆ ಬಂದಿತ್ತು, ಜೋರಾಗಿ ಮಳೆ ಬಂತು. ಒಂದು ನೈಟೆಲ್ಲ ಸುರ್ತೈತೆ. ಸೊ ಕಾಲೇಜಿಂದ ಬಂದ ತಕ್ಷಣ ಸ್ವಲ್ಪ ಹೊಟ್ಟೆ ಹಸಿತಾಯಿತ್ತು, ಅದಕ್ಕೋಸ್ಕರ ನಾನು ಊಟ ಮಾಡಿದೆ. ಬಟ್ ಅದಾದಮೇಲೆ ಮಲ್ಕೊಂಡೆ, ಜಿಮ್ಗೆ ಹೋಗಲಿಲ್ಲ. ಬೈ ಫ್ರೆಂಡ್ಸ್.